ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳು ಟಾಪ್ 10 ಜಿಲ್ಲೆಗಳು, ಯಾವ ಅಭಿವೃದ್ಧಿಯ ವಿಚಾರದಲ್ಲಿ ಅತ್ಯಂತ ವೇಗವಾಗಿ ಮುನ್ನುಗ್ತಾ ಇದ್ದಾವೆ? ಯಾಕೆಂದರೆ ನಾವು ದೇಶದಲ್ಲಿ ಯಾವುದು ಟಾಪ್ 10 ರಾಜ್ಯ, ದೇಶದಲ್ಲಿ ಟಾಪ್ 10 ಮುಖ್ಯಮಂತ್ರಿಗಳು ಯಾರು ಅನ್ನೋ ಸುದ್ದಿಯನ್ನೆಲ್ಲ ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳು ಟಾಪ್ 10 ಇದ್ದಾವೆ, ಇದನ್ನು ಯಾವ ಆಧಾರದ ಮೇಲೆ ಹೇಳಬಹುದು ಅಂತ ಹೇಳಿದರೆ, ಯಾವುದನ್ನು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತೀವಿ ಅದರ ಮುಖಾಂತರ ಇದನ್ನು ಹೇಳ್ತಾರೆ. ಯಾವ ಜಿಲ್ಲೆ ನಂಬರ್ 1 ಇದೆ ಅದರ ಟಾಪ್ 10 ಜಿಲ್ಲೆಗಳನ್ನು ನಾವು ನಿಮಗೆ ಕೊಡ್ತೀವಿ. ಇವತ್ತು ನಿಮ್ಮ ಜಿಲ್ಲೆ ಕೂಡ ಇದರಲ್ಲಿ ಇದೆಯಾ? ಒಂದೇ ಒಂದು ಸೀಕ್ರೆಟನ್ನು ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತೀನಿ. ಉತ್ತರ ಕರ್ನಾಟಕದ ಯಾವ ಜಿಲ್ಲೆ ಕೂಡ ಟಾಪ್ 10 ಇಲ್ಲ. ನಾವು ವಿಧಾನಸೌಧದಲ್ಲಿ ಅಧಿವೇಶನ ನಡೆದಾಗ, ವಿಧಾನಸಭಾ ಅಧಿವೇಶನಗಳು ನಡೆದಾಗ ಅಲ್ಲಿನ ಶಾಸಕರುಗಳು ಸರ್ಕಾರದ ಮುಂದೆ ಒಂಥರ ಅಂಗಲಾಚೋದನ್ನು ನೋಡಿದ್ದೀವಿ. ಸರ್, ಉತ್ತರ ಕರ್ನಾಟಕ ಒಂದು ಇಂಡಸ್ಟ್ರಿನ ತಗೊಂಬನ್ನಿ ಸರ್, ನಮ್ಮ ಜಿಲ್ಲೆಗೆ ಒಂದು ಇಂಡಸ್ಟ್ರಿನ ಕೊಡಿ, ನಮ್ಮಲ್ಲಿ ಅಭಿವೃದ್ಧಿ ಮಾಡಿ. ಈ ಸದ್ಯ ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಏನು ಮಾಡ್ತಾ ಇದ್ದೀರಲ್ಲ, ಇದನ್ನು ನೀವು ಈ ಕಡೆ ಏನು ಬಿಡದಿಗೋ ರಾಮನಗರಕ್ಕೋ ತೊಗೊಂಡೋಗೋ ಬದಲು ದಯವಿಟ್ಟು ಇದನ್ನು ಆ ಕಡೆ ಚಿತ್ರದುರ್ಗ ಹತ್ತತ್ರ ತೊಗೊಂಡು ಬನ್ನಿ. ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಅವಕಾಶ ಆಗುತ್ತೆ. ಇಂಡಸ್ಟ್ರೀಸನ್ನು ನೀವು ಬರೀ ತುಮಕೂರಿಗೆ, ಬೆಂಗಳೂರಿಗೆ, ರಾಮನಗರಕ್ಕೆ, ಈ ಏನು ಹಾಸನಕ್ಕೆ, ಮಂಡ್ಯಕ್ಕೆ ಕೊಡೋ ಬದಲು ಸ್ವಲ್ಪ ನಮ್ಮ ಕಡೆಗೂ ಕೊಡಿ ಅಂತ ಬೇಡ್ಕೋತಾರೆ. ಇಲ್ಲಿ ಗೊತ್ತಾಗ್ತಾ ಇದೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಉತ್ತರ ಕರ್ನಾಟಕದ ಒಂದೇ ಒಂದು ಜಿಲ್ಲೆ ಕೂಡ ಇಲ್ಲ. ಮೊದಲ ಸ್ಥಾನದಲ್ಲಿ ಸಹಜವಾಗಿಯೇ ಬೆಂಗಳೂರು ಬರುತ್ತೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು 3 ವಿಭಾಗಗಳನ್ನು ನೋಡಿ ಕೊಡಲಾಗುತ್ತೆ. ಅಂದರೆ ಒಂದು ಶೈಕ್ಷಣಿಕ ಶಿಕ್ಷಣ ಸೂಚ್ಯಂಕ, ಇನ್ನೊಂದು ಆರೋಗ್ಯ ಸೂಚ್ಯಂಕ, ಇನ್ನೊಂದು ಆರ್ಥಿಕ ಸೂಚ್ಯಂಕ. ಅಂದರೆ ಆರ್ಥಿಕವಾಗಿ ಆ ಜಿಲ್ಲೆ ಎಷ್ಟು ಅಭಿವೃದ್ಧಿ ಆಗಿದೆ, ಹಾಗೆಯೇ ಏನು ಆರೋಗ್ಯದಲ್ಲಿ ಹೆಲ್ತಲ್ಲಿ ಎಷ್ಟು ಆ ಜಿಲ್ಲೆ ಅಭಿವೃದ್ಧಿ ಆಗಿದೆ, ಹಾಗೆಯೇ ಶಿಕ್ಷಣದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ. ಒಂದು ಹಣ, ಇನ್ನೊಂದು ಶಿಕ್ಷಣ, ಇನ್ನೊಂದು ಆರೋಗ್ಯ. ಈ 3ಅನ್ನು ನೋಡ್ಕೊಂಡು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾಡ್ತಾರೆ. ಯಾಕೆಂದರೆ ಮನುಷ್ಯನಿಗೆ ಅತ್ಯಮೂಲ್ಯವಾಗಿರೋದೇ ಶಿಕ್ಷಣ, ಹಣ, ಆರೋಗ್ಯ. ಹಾಗಾಗಿ ಮೊದಲ ಸ್ಥಾನದಲ್ಲಿ ಬರುವಂಥದ್ದು ಬೆಂಗಳೂರು. ಬೆಂಗಳೂರಿನಲ್ಲಿ ನಮಗೆಲ್ಲ ಗೊತ್ತು, ಅತ್ಯಂತ ಹೆಚ್ಚು ಜನ ಇದ್ದಾರೆ, ಜೊತೆಗೆ ಆಸ್ಪತ್ರೆಗಳಿದೆ, ಜೊತೆಗೆ ಶಿಕ್ಷಣ ಸಂಸ್ಥೆಗಳಿದೆ. ಇವೆಲ್ಲ ಇರೋದ್ರಿಂದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಬೆಂಗಳೂರು ಮುಂದಿದ್ದೇ ಇರುತ್ತೆ. 2ನೇ ಸ್ಥಾನ ಸಹಜವಾಗಿಯೇ ನಾವು SLC PUC ರಿಸಲ್ಟ್ಸ್ ನೋಡಿದಾಗ ಬರ್ತಾ ಇರುತ್ತೆ. ದಕ್ಷಿಣ ಕನ್ನಡ 2ನೇ ಸ್ಥಾನದಲ್ಲಿದೆ. ದಕ್ಷಿಣ ಕನ್ನಡದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕೂಡ ತುಂಬ ಚೆನ್ನಾಗಿದೆ. ಯಾಕೆಂದರೆ ಇಲ್ಲಿ ಇದು ಎಜುಕೇಷನ್ ಹಬ್ ಆಗಿದೆ. ಎಂತೆಂಥ ಶಿಕ್ಷಣ ಸಂಸ್ಥೆಗಳು ದಕ್ಷಿಣ ಕನ್ನಡದಲ್ಲಿದ್ದಾವೆ, ಹಾಗೆ ಹೆಲ್ತ್ ಹಬ್ ಕೂಡ ಆಗಿದೆ. ಅಂದರೆ ಹಾಸ್ಪಿಟಲ್ಸ್, ತುಂಬ ಹಾಸ್ಪಿಟಲ್ಸ್ ಮಂಗಳೂರಲ್ಲಿ ಇದೆ. ಸೊ ಸಹಜವಾಗಿಯೇ ಹೆಲ್ತು, ಹಾಸ್ಪಿಟಲ್ಸ್, ಎಜುಕೇಷನ್, ಅಂದರೆ ಹೆಲ್ತು ಎಜುಕೇಷನ್ ಇದ್ಮೇಲೆ ಆರ್ಥಿಕವಾಗಿ ಚೆನ್ನಾಗೇ ಇರುತ್ತೆ. ರಾಜ್ಯಕ್ಕೆ ಬೆಂಗಳೂರು ನಂತರ 2ನೇ ಅತ್ಯಂತ ಹೆಚ್ಚು ಆದಾಯ ಕೊಡುವಂಥದ್ದು ಕೂಡ ದಕ್ಷಿಣ ಕನ್ನಡ, ಮಂಗಳೂರು. ಹಾಗಾಗಿ ದಕ್ಷಿಣ ಕನ್ನಡ 2ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿರುವಂಥದ್ದು ಚಿಕ್ಕಮಗಳೂರು. ಚಿಕ್ಕಮಗಳೂರು ಕೂಡ ಏನು ಈ ಆರ್ಥಿಕವಾಗಿ, ಹಾಗೆ ಒಂದಷ್ಟು ಶೈಕ್ಷಣಿಕವಾಗಿ, ಹಾಗೆಯೇ ಹೆಲ್ತ್ ಇಂಡೆಕ್ಸಲ್ಲಿ ಕೂಡ ಮುಂಚೂಣಿಯಲ್ಲಿದೆ. ಬೆಂಗಳೂರು, ಮಂಗಳೂರನ್ನು ಬಿಟ್ಟರೆ ಚಿಕ್ಕಮಗಳೂರು 3ನೇ ಸ್ಥಾನದಲ್ಲಿದೆ. ಅದಾದ ನಂತರ ಬರೋದೇ ಉಡುಪಿ. ಉಡುಪಿ ಕೂಡ ಪೈಪೋಟಿಯಲ್ಲಿದೆ. ಹಾಗೆ ನೋಡಿದರೆ ಏನು ಉಡುಪಿ 4ನೇ ಸ್ಥಾನದಲ್ಲಿರುವಂಥ ಉಡುಪಿ, ಸಾಕಷ್ಟು ಇಲ್ಲಿ ಕೂಡ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಇದ್ದಾವೆ, ದೊಡ್ಡ ದೊಡ್ಡ ಎಜುಕೇಷನ್ ಸೆಂಟರ್ಗಳಿದೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಹಾಗಾಗಿ ಆರ್ಥಿಕವಾಗಿ ಕೂಡ ಉಡುಪಿ ವೇಗವಾಗಿ ಬೆಳೀತಾ ಇರುವಂಥ ನಗರ. ಜೊತೆಗೆ ಏನು ಬೀಚು, ಕೋಸ್ಟಲ್ ಏರಿಯಾಗಳು, ಮಲ್ಪೆ, ಸೊ ಇದೆಲ್ಲ ಇರೋದ್ರಿಂದ ಉಡುಪಿ 4ನೇ ಸ್ಥಾನದಲ್ಲಿ, 4ನೇ ಜಿಲ್ಲೆಯಾಗಿ ರಾಜ್ಯದಲ್ಲಿದೆ. ಇನ್ನು 5ನೇ ಸ್ಥಾನದಲ್ಲಿರುವಂಥದ್ದು ಕೊಡಗು. 5ನೇ ಸ್ಥಾನದಲ್ಲಿರುವಂಥ ಜಿಲ್ಲೆ ಕೊಡಗು. ಕೊಡಗು ಬಹಳ ಬಾರಿ ಸುದ್ದಿಯಾಗೋದೇ ಗುಡ್ಡ ಕುಸಿತದಿಂದ. ಆದರೆ ಕೊಡಗಿನಲ್ಲಿ ನಾವು ನೋಡಿದರೆ ಪ್ರತಿ ಬಾರಿ SLC PUC ರಿಸಲ್ಟ್ಸನ್ನು ನೋಡಿದಾಗ ಅತ್ಯಂತ ಮುಂಚೂಣಿಯಲ್ಲಿ 4-5ನೇ ಸ್ಥಾನದಲ್ಲಿ ಕೊಡಗು ಇರುತ್ತೆ, ಇಲ್ಲ ಒಂದು 7-8 ಸ್ಥಾನದ ಒಳಗಾದರೂ ಕೊಡಗು ಇರುತ್ತೆ. ಅಂತ ಕೊಡಗು ಹೆಚ್ಚಿನ ಇಲ್ಲಿನ ಏನು ಉದ್ಯಮಿಗಳು ಕೊಡಗಿನಿಂದ ಇದ್ದಾರೆ, ಸೈನಿಕರು, ಸೈನ್ಯಕ್ಕೆ ಹೋಗುವಂಥವ್ರು ಕೊಡಗಿನಿಂದ ಹೆಚ್ಚಿದ್ದಾರೆ. ಒಳ್ಳೊಳ್ಳೆಯ ಶಿಕ್ಷಣ ಸಂಸ್ಥೆಗಳು, ಅಂದರೆ ಕೊಡಗಿನಲ್ಲಿ ಶಿಕ್ಷಣವನ್ನು ಕೂಡ, ಅಂದರೆ ಎಜುಕೇಷನ್ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ ಅನ್ನುವಂಥ ಮಾತಿದೆ. ಹಾಗಾಗಿ ಕೊಡಗು ಆರೋಗ್ಯ ಸೂಚ್ಯಂಕದಲ್ಲಿ, ಶಿಕ್ಷಣ ಸೂಚ್ಯಂಕದಲ್ಲಿ, ಹಾಗೆಯೇ ಏನು ಆರ್ಥಿಕ ಸೂಚ್ಯಂಕದಲ್ಲಿ ಕೂಡ 5ನೇ ಸ್ಥಾನಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ರಾಜ್ಯದಲ್ಲಿ 5ನೇ ಜಿಲ್ಲೆ, ಟಾಪ್
5ನೇ ಜಿಲ್ಲೆ ಆಗಿದೆ ಕೊಡಗು. ರಾಜ್ಯದಲ್ಲಿ 6ನೇ ಜಿಲ್ಲೆ ಟಾಪ್ 6 ಅಲ್ಲಿ ಯಾವುದಿದೆ ಅಂದರೆ ಮಂಡ್ಯ ಅತ್ಯಂತ ಹೆಚ್ಚು ಕನ್ನಡ ಭಾಷಿಗರು, ಕನ್ನಡ ಮಾತಾಡುವವ್ರನ್ನ ಹೊಂದಿರುವಂಥ ಜಿಲ್ಲೆ ಅನ್ನೋದು. ಜೊತೆಗೆ ಕಬ್ಬು ಬೆಳೆಯನ್ನು ಬೆಳೀತಾರೆ, ಜೋಳ ಬೆಳೀತಾರೆ, ಸಾಕಷ್ಟು ಕೃಷಿಗೆ ಹೆಸರುವಾಸಿಯಾದಂಥ ಜಿಲ್ಲೆ ಮಂಡ್ಯದಲ್ಲಿ ಬೆಂಗಳೂರಿಗೆ ಹತ್ತಿರ ಇರೋದ್ರಿಂದ ಕೂಡ ಭಾಳಷ್ಟು ಹೈನುಗಾರಿಕೆಯಲ್ಲಿ ಕೂಡ ಮುಂದಿದೆ. ಎಲ್ಲ ಅಂದರೆ ಕೃಷಿ ಜೊತೆಗೆ ನಿಧಾನಕ್ಕೆ ಅಲ್ಲಿ ಕೂಡ ಇಂಡಸ್ಟ್ರೀಸ್ ಇದೆ. ಈ ಕಾರಣದಿಂದ ಮಂಡ್ಯ ಶಿಕ್ಷಣದ ಜೊತೆಗೆ ಆರೋಗ್ಯ, ಹಾಗೆಯೇ ಶಿಕ್ಷಣ, ಆರೋಗ್ಯ, ಆರ್ಥಿಕತೆ ಈ ಮೂರರಲ್ಲೂ ಕೂಡ ವೇಗವಾಗಿ ಮುನ್ನುಗ್ತಾ ಇರುವ ಜಿಲ್ಲೆಗಳಲ್ಲಿ 6ನೇ ಸ್ಥಾನದಲ್ಲಿದೆ ಮಂಡ್ಯ ನಂತರ ಬರುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂದರೆ ಸಹಜವಾಗಿ ಬೆಂಗಳೂರಿನ ಅಕ್ಕಪಕ್ಕನೇ ಬರೋದ್ರಿಂದ ಇಲ್ಲಿ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿದೆ. ಇಂಡಸ್ಟ್ರೀಸ್ ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ಆ ಕಾರಣದಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ಶಿಕ್ಷಣಕ್ಕೆ ಕೂಡ ಹೆಚ್ಚಿನ ಒತ್ತಿದೆ. ಬೆಂಗಳೂರಿನ ಪಕ್ಕದಲ್ಲೇ ಇರೋದ್ರಿಂದ ಶಿಕ್ಷಣ ಸಂಸ್ಥೆಗಳು ಕೂಡ ಅಲ್ಲಿಗೆ ಎಕ್ಸ್ಟೆಂಡ್ ಆಗಿದ್ದಾವೆ. ಹಾಗೆ ಆಸ್ಪತ್ರೆಗಳು ಕೂಡ ಹೆಚ್ಚಾಗಿ, ಅಂದರೆ ಬೆಂಗಳೂರು ಅಕ್ಕಪಕ್ಕದಲ್ಲೇ ಇರೋದ್ರಿಂದ ಅದಕ್ಕೆ ವೇಗ ಸಿಗ್ತಾ ಇರೋದ್ರಿಂದ ಇಂಡಸ್ಟ್ರೀಸ್ ಹೆಚ್ಚು ಬೆಳೀತಾ ಇದೆ. ಜೊತೆಗೆ ಶೈಕ್ಷಣಿಕವಾಗಿ ಅಂದರೆ ಜನಸಂಖ್ಯೆ ಕೂಡ ಹೆಚ್ಚಿರೋದ್ರಿಂದ ಅಲ್ಲಿ ಶಿಕ್ಷಣ ಸಂಸ್ಥೆಗಳು ಜಾಸ್ತಿ ಇದ್ದಾವೆ. ಸೊ ಬೆಂಗಳೂರು ಸುತ್ತಮುತ್ತ ಆಸ್ಪತ್ರೆಗಳನ್ನು ಕೂಡ ಬೆಂಗಳೂರಿನಲ್ಲೇ ಶಕ್ತಿ ಕೇಂದ್ರ, ಬೆಂಗಳೂರನ್ನೇ ಕೇಂದ್ರೀಕರಿಸ್ಕೊಂಡು ನಮ್ಮ ಸರ್ಕಾರ ಅಧಿಕಾರ ಇರೋದ್ರಿಂದ ಬೆಂಗಳೂರು ಗ್ರಾಮಾಂತರ ಕೂಡ ವೇಗವಾಗಿ ಬೆಳೀತಾ ಇರುವಂಥ ಜಿಲ್ಲೆಗಳಲ್ಲಿ 7ನೇ ಸ್ಥಾನದಲ್ಲಿದೆ. ಇನ್ನು ರಾಜ್ಯದಲ್ಲಿ ಟಾಪ್ 10 ಡಿಸ್ಟ್ರಿಕ್ಟ್ಗಳಲ್ಲಿ 8ನೇ ಸ್ಥಾನದಲ್ಲಿರುವಂಥದ್ದು ರಾಮನಗರ. DCM DK ಶಿವಕುಮಾರ್ ಅವರ ಕನಕಪುರ ಇರುವಂಥ ರಾಮನಗರ ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇರುವಂಥ ಜಿಲ್ಲೆಗಳಲ್ಲಿ ಒಂದಾಗಿದೆ. ರಾಮನಗರಕ್ಕೆ ಸಹಜವಾಗಿ ಇಂಡಸ್ಟ್ರೀಸ್ ಹೆಚ್ಚು ಪ್ರವೇಶ ಮಾಡ್ತಾ ಇದ್ದಾವೆ. ಜೊತೆಗೆ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಕರೆಸ್ಕೊಂಡು ಅಲ್ಲಿಗೆ ಹೆಚ್ಚಿನ ಉತ್ತೇಜನ, ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿಗೆ ಹತ್ತಿರ ಇರೋದ್ರಿಂದ ಅಲ್ಲಿ ಹೆಚ್ಚಿನ ಉದ್ಯೋಗ ಅವಕಾಶಗಳು ಸಿಗ್ತಾ ಇದೆ. ಹಾಗೆಯೇ ಶಿಕ್ಷಣ ಸಂಸ್ಥೆಗಳು ಬೆಳೀತಾ ಇದ್ದಾವೆ. ಹಾಗೆ ಇಲ್ಲಿ ಕೂಡ ಹೆಲ್ತ್ ಸೆಕ್ಟ್ರಲ್ಲಿ ಕೂಡ ಹೆಚ್ಚಿನ ಬೆಳವಣಿಗೆ ಆಗ್ತಾ ಇದೆ. ಆಸ್ಪತ್ರೆಗಳು, ಸಮುದಾಯ ಕೇಂದ್ರಗಳು, ಅಂದರೆ ಸಮುದಾಯ ಆರೋಗ್ಯ ಕೇಂದ್ರಗಳಿರ್ಬೋದು, PHCs, CHCs ಇವೆಲ್ಲ ಜಾಸ್ತಿ ಆಗ್ತಾ ಇದ್ದಾವೆ. ಹಾಗಾಗಿ ರಾಮನಗರ 8ನೇ ಸ್ಥಾನದಲ್ಲಿದೆ. ಇನ್ನು ರಾಜ್ಯದಲ್ಲಿ ಕೋಲಾರ ಟಾಪ್ 10 ಜಿಲ್ಲೆಗಳಲ್ಲಿ 9ನೇ ಸ್ಥಾನದಲ್ಲಿದೆ. ಕೋಲಾರ ಜಿಲ್ಲೆ ಒಂದು ಬಾಗೇಪಲ್ಲಿ, ಕೆಲವು ಭಾಗಗಳು ಭಾಳ ಹಿಂದುಳಿದಿದ್ದಾವೆ ಅಂತ ಅನ್ನಿಸ್ಕೊಂಡ್ರೂ ಕೂಡ ಕೋಲಾರದಲ್ಲಿ ಅಷ್ಟೇ ಅದು ಇತ್ತೀಚೆಗೆ ಭಾಳಷ್ಟು ರಾಜಕೀಯವಾಗಿ ಒಳ್ಳೊಳ್ಳೆಯ ನಾಯಕರು ಕೂಡ ಇರೋದರಿಂದ, ಇಂಡಸ್ಟ್ರೀಸ್ಗೆ ಹೆಚ್ಚಿನ ಅವಕಾಶಗಳು ಸಿಗ್ತಾ ಇರೋದ್ರಿಂದ ಬೆಳವಣಿಗೆಗೆ ಕೋಲಾರ ಬೆಳವಣಿಗೆಯಲ್ಲಿ ವೇಗವನ್ನು ದಾಖಲಿಸ್ತಾ ಇದೆ ಅನ್ನುವಂಥದ್ದು. ಕೋಲಾರದಲ್ಲಿ ಆರ್ಥಿಕವಾಗಿ ಹೆಚ್ಚಿನ ಅಭಿವೃದ್ಧಿ ಕಾಣ್ತಾ ಇದೆ. ಹಾಗೆ ಶೈಕ್ಷಣಿಕವಾಗಿ, ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಹೆಚ್ಚಿನ ಅಭಿವೃದ್ಧಿ, ಹೆಚ್ಚಿನ ಇನ್ಸ್ಟಿಟ್ಯೂಷನ್ಗಳು ಬೆಳೀತಾ ಇರೋದು, ರಿಯಲ್ ಎಸ್ಟೇಟ್ಗೆ ಮೌಲ್ಯ ಹೆಚ್ಚಾಗಿರುವಂಥದ್ದು, ಈ ಎಲ್ಲ ಕಾರಣದಿಂದ ಕೋಲಾರ ಟಾಪ್ 10 ಜಿಲ್ಲೆಗಳಲ್ಲಿ 9ನೇ ಸ್ಥಾನದಲ್ಲಿ ಟಾಪ್ 10 ಜಿಲ್ಲೆಗಳಲ್ಲಿ ಬರುತ್ತೆ. ಇದಾದ ನಂತರ ಬರೋದು ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಟಾಪ್ 10ನಲ್ಲಿ 10ನೇ ಸ್ಥಾನದಲ್ಲಿದೆ. ಮಧ್ಯ ಕರ್ನಾಟಕ ಆ ಒಂದು ಭಾಗದಲ್ಲಿ ಬರುವಂಥ, ಕರಾವಳಿಗೆ ಆ ಕಡೆ ಹತ್ತಿರದಲ್ಲಿ, ನಂತರದಲ್ಲಿ ಮಧ್ಯ ಕರ್ನಾಟಕ ಭಾಗಕ್ಕೆ ಹತ್ತಿರ ಬರುವಂಥ ಶಿವಮೊಗ್ಗ ಕೂಡ ಅಭಿವೃದ್ಧಿಯಲ್ಲಿ ವೇಗವಾಗಿ ಮುನ್ನುಗ್ತಾ ಇದೆ. ಶಿವಮೊಗ್ಗ ಒಂದು ಕಡೆ ಕೃಷಿ ಆಧಾರಿತ ಆಗಿದ್ರೂ ಕೂಡ ಅಲ್ಲಿ ಕೂಡ ನಿಧಾನಕ್ಕೆ ಉದ್ಯಮಗಳು ಶುರುವಾಗ್ತಾ ಇದ್ದಾವೆ. ಶಿವಮೊಗ್ಗಕ್ಕೆ ಏರ್ಪೋರ್ಟ್ ಕೂಡ ಬಂದಿದೆ. ಯಡಿಯೂರಪ್ಪನವರು ಆ ಭಾಗದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಶಿಕಾರಿಪುರ, ಶಿವಮೊಗ್ಗ ಭಾಗದಲ್ಲಿ ಮಾಡಿರುವಂಥದ್ದು ಮುಖ್ಯಮಂತ್ರಿ ಆದ ನಂತರ. ಈ ಕಾರಣದಿಂದ ಶಿವಮೊಗ್ಗ ಕೂಡ ಅಭಿವೃದ್ಧಿಯ ವೇಗದಲ್ಲಿ ಹೋಗ್ತಾ ಇದೆ. ರಾಜ್ಯದಲ್ಲಿ ಟಾಪ್ 10 ಜಿಲ್ಲೆಗಳಲ್ಲಿ 10ನೇ ಸ್ಥಾನದಲ್ಲಿದೆ. ಇವು ರಾಜ್ಯದ ಟಾಪ್ 10 ಜಿಲ್ಲೆಗಳು. ಉತ್ತರ ಕರ್ನಾಟಕದ ಒಂದೇ ಒಂದು ಜಿಲ್ಲೆ ಕೂಡ ಟಾಪ್ 10ನಲ್ಲಿ ಇಲ್ಲ ಅನ್ನುವಂಥದ್ದು HDI ಸೂಚ್ಯಂಕ, ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹೇಳ್ತಾ ಇರುವಂಥದ್ದು. ಇದು ನಾವು ನಿಮಗೆ ಈ ರೀತಿಯ ಒಂದಷ್ಟು ವಿಚಾರ ವಿಶ್ಲೇಷಣೆಗಳನ್ನು ಕೊಡ್ತಾ ಇರುವಂಥದ್ದು. ಸೊ ನಿಮಗೇನು ಅನಿಸುತ್ತೆ, ನೀವು ಕೂಡ ಕಮೆಂಟ್ ಮಾಡಿ. ಮತ್ತಷ್ಟು ಸುದ್ದಿಗಳ ಜೊತೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.